ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೌತಿ ಹಬ್ಬ ಬಂತು ಅಂದರೆ ಎಲ್ರಿಗೂ ಒಂದು ಯಾವ್ಯಾವುದೋ ವೇಷ ಬರುತ್ತೆ, ಅದನ್ನು ನೋಡೋಕ್ಕೆ ಖುಷಿ ಆಗ್ತದೆ. ಆಮೇಲೆ ಕೆಲವು ಕಡೆಯದ್ದು ಗಣಪತಿ ವಿಸರ್ಜನೆ ಮಾಡ್ತಾರಲ್ಲ, ಆ ಮೆರವಣಿಗೆ ನೋಡೋದೊಂದು ಹಬ್ಬ ನಮಗೆ. ಅಲ್ಲಿ ಗಂಡನ ಮನೆಯಲ್ಲಿರುವಾಗ ಮಲ್ಪೆ ಸೈಡಲ್ಲ ಸುಮಾರು ಸಿಗ್ತದೆ ಗಣಪತಿ ಎಲ್ಲ. ಬೀಚಿಗೆ ಹೋಗೋದು ಅದೇ ರೋಡಲ್ಲಿ ಬರ್ತದೆ, ಓಡೋದು ನಾವು ಸೌಂಡ್ ಕೇಳಿದಾಗ. ಇಲ್ಲಿ ಈ ಸಲ ಫಸ್ಟ್ ನಮಗೆ ಚೌತಿ ಎಲ್ಲ ಈ ಮನೆಯಲ್ಲಿ ಒಂದು ವೇಷ ಇಲ್ಲ, ನೋಡುವ ಅಂದರೆ ಒಂದು ವೇಷ ಬರಲಿಲ್ಲ. ಅಟ್ಲೀಸ್ಟ್ ಒಂದು ರಾಕ್ಷಸ ವೇಷ, ರಕ್ಕಸ ವೇಷ ಅಂತ ಹೇಳ್ತೇವೆ, ಅದು ಕೂಡ ಸಿಗಲಿಲ್ಲ ನಮಗೆ ನೋಡಲಿಕ್ಕೆ. ಇನ್ನು ಈವ್ನಿಂಗ್ ಮೇಲೆ ಅಲ್ಲಿಗೆ ಹೋಗಬೇಕಲ್ಲ ಗಣಪತಿ ನೋಡಲಿಕ್ಕೆ. ಹಾಗಾಗಿ ಬೆಳಿಗ್ಗೆ ಒಂದು ಚೌತಿ ಪೂಜೆ ಮಾಡೋದೇ ಗೌಜಿ. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತರಲ್ಲಿ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಒಂದು 2 ಬಗೆಯ ತರಕಾರಿನ ಮಾಡಿಟ್ಟು ಆಮೇಲೆ ದೇವರಿಗೆ ಇಡಲಿಕ್ಕೆ ಮೋದಕ ಆಮೇಲೆ ದೋಸೆ ಆಗಬೇಕಿತ್ತು. ಹಾಗಾಗಿ ಅದನ್ನೇ ಮಾಡಿಕೊಂಡೆ. ಹಿಂದಿನ ದಿವಸ ನಾವಿಬ್ಬರು ಮಲ್ಪೆಗೆ ಹೋಗಿದ್ವಿ ಪೂಜಾ ಸಾಮಗ್ರಿ ಎಲ್ಲ ತರಲಿಕ್ಕೆ. ಹಾಗೆ ಸ್ವೀಟ್ಸ್ ತರೋಣ ಅಂತ ಪ್ರೀತಿ ಬೇಕರಿಗೆ ಹೋಗಿದ್ರೆ ಅಲ್ಲಿ ಜನರು ಮೋದಕಕ್ಕೆ ಮುಗಿಬಿದ್ದಿದ್ದಾರೆ. ಒಂದು ಸಲದ್ದು ಸ್ಟಾಕ್ ಎಲ್ಲ ಖಾಲಿಯಾಗಿ ಪುನಃ ತರಿಸಿದಾರಂತೆ. ಅದು ಬಸ್ಸಿಗೆ ಹಾಕಿದ್ರು, ಅದು ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟಂತ ಅಲ್ಲೇ ಎಲ್ಲ ಕಾಯ್ತಾ ಕೂತಿದ್ದಾರೆ. ನನಗೆ ಅವರು ಹೇಳುವುದು ನೋಡುವಾಗ ಇದೊಂದು ಹೆಚ್ಚು ಕೆಲಸವಲ್ಲ ಇದು ಮೋದಕ ಮಾಡುದು. ಅರ್ಧ ಗಂಟೆಯಲ್ಲಿ ನಂದು ಮೋದಕ ಮಾಡಿ ಮುಗ್ದಿದೆ ಮನೆಯಲ್ಲಿ. ನಾನು ವರ್ಷ ಮನೆಯಲ್ಲೇ ಮಾಡುದು. ಅವರು ಹೇಳು ಕಾಯಿ ತುರಿ, ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಹುರಿದಿಟ್ಕೊಳ್ಬೇಕು. ಬೆಲ್ಲ ಪಾಕ ಆಗ್ಬೇಕಂತಿಲ್ಲ, ಬೆಲ್ಲ ಎಲ್ಲ ನೀರಾಗಿ ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿ ಆದರೆ ಸಾಕು. ಆಮೇಲೆ ಇದನ್ನು ಕಂಪ್ಲೀಟ್ ಕೂಲ್ ಆಗಲಿಕ್ಕೆ ಬಿಡಬೇಕು. ಬಿಸಿ ಇರುವಾಗ ಅದರೊಳಗೆ ಹಾಕಿದರೆ ಅದು ಗಟ್ಟಿ ಆಗ್ತದೆ. ಹಾಗಾಗಿ ಫುಲ್ಲು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ನಂತರ ಇನ್ನೊಂದು ಪಾತ್ರೆಗೆ ನೀರನ್ನು ಹಾಕಿ ಸರಿ ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ನಮ್ಮದು ಬೆಳ್ತಿಗೆ ಅಕ್ಕಿಯನ್ನು ಪುಡಿ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಅಕ್ಕಿ ಪುಡಿ ಅಂಗಡಿಯಲ್ಲೆಲ್ಲ ಸಿಗ್ತದಲ್ಲ, ಅದನ್ನು ಹಾಕ್ಬೋದು. ನಾನೇ ಪುಡಿ ಮಾಡಿಕೊಂಡೆ. ಪುಡಿ ಮಾಡಿಕೊಂಡು ನೀರು ಕುದಿದಾದ್ಮೇಲೆ ಅದಕ್ಕೆ ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ಯಾವುದೇ ಥರದ ಲಂಪ್ಸ್ ಇರಬಾರ್ದು, ಗಂಟು ಅದೆಲ್ಲ ಇರಬಾರ್ದು. ಸ್ಮೂತಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಆಗಬೇಕು. ಅದಾದ ನಂತರ ಸ್ವಲ್ಪ ಗಟ್ಟಿ ಇರುವಾಗಲೇ ಸ್ವಲ್ಪ ನಾದಬೇಕು ಅದನ್ನು. ಇದನ್ನು ಕೂಡ ಅಷ್ಟೇ, ಒಂದ್ಸಲ ಇದು ಗಟ್ಟಿ ಆದಮೇಲೆ ಕಂಪ್ಲೀಟ್ ಆಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ಬಿಸಿ ಇರುವಾಗ ಉಂಡೆ ಕಟ್ಟಲಿಕ್ಕೂ ಆಗೋದಿಲ್ಲ, ಹಾಗೆ ಕಟ್ಟಿದ್ರು ಅದು ಗಟ್ಟಿ ಗಟ್ಟಿ ಆಗ್ತದೆ. ಹಾಗಾಗಿ ತಣ್ಣಗಾದ್ಮೇಲೆ ಅದನ್ನು ಮೋದಕದ ಇದಕ್ಕೆ ಹಾಕಿ ಮೋದಕ ತಯಾರು ಮಾಡಬೇಕು. ಈಗ ಸ್ಟಫಿಂಗ್ ಮತ್ತು ಈ ಬ್ಯಾಟರ್ ಕೂಡ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಈ ಥರ ಉಂಡೆ ಮಾಡಿ ಮೋದಕದ ಮೋಲ್ಡ್ ಒಳಗಡೆ ಇದನ್ನು ಹಾಕಬೇಕು. ಹಾಕಿ ಕಷ್ಟ ಆಗೋದಾದರೆ ಕೈಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೋಬೋದು. ಮತ್ತು ಆ ಮೋಲ್ಡಿಗೆ ಸ್ವಲ್ಪ ಗ್ರೀಸ್ ಮಾಡಿದರೆ ನೀಟಾಗಿ ಬರ್ತದೆ, ಅಂಟುವುದಿಲ್ಲ. ಹಾಗೆ ಮಾಡಿ ನಮ್ಮ ಸ್ಟಫಿಂಗನ್ನು ಅದರ ಒಳಗೆ ಹಾಕಿ ಒಂದು ಸಲ ಮುಚ್ಚಿ ಇದರ ಕ್ಯಾಪ್ ಥರ ಮುಚ್ಚಬೇಕು. ಅದನ್ನು ಇನ್ನೊಂದು ಸಲ ಅದರ ಬ್ಯಾಟರ್ ತಗೊಂಡು ನೋಡಿ ಈ ಥರ. ನೋಡಿ ಎಷ್ಟು ನೀಟಾಗಿ ಬರ್ತದೆ ಮೋದಕ. ಈಸಿ ಇದು ಮಾಡಲಿಕ್ಕೆ. ಸ್ವಲ್ಪ ಅಂಟಾಗ್ತದೆ ಅಂದ್ಕೊಂಡ್ರೆ ಮೋಲ್ಡಿಗೆ ಮತ್ತು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ರೆ ಆಯಿತು. ಈಸಿಯಾಗಿ ಮಾಡ್ಬೋದು ಇದನ್ನು. ಸ್ವಲ್ಪನೇ ಮಾಡಿಕೊಂಡೆ ನಾನು, ಸಾಕು ಇಷ್ಟು ನಮಗೆ. ಸ್ವಲ್ಪ ದೇವರಿಗೆ ಇಟ್ಟು ಮತ್ತು ನಮಗೆ ತಿನ್ನಲಿಕ್ಕೆ. ಹಾಗೆ ದೋಸೆಗೆ ಸೌತೆಕಾಯಿ ಸಾಂಬಾರು ಥರ ಮಾಡಿಕೊಂಡೆ. ಅದಕ್ಕೊಂದು ಒಗ್ಗರಣೆ ಹಾಕಿ ಅದು ಎರಡು ಬಗೆಯದ್ದು ಬೇಗ ಮಾಡಿದ್ದೆ. ಸೌತೆಕಾಯಿ ಮತ್ತು ಅನಾನಸ್ ಇದು ಮೆಣಸು ಕಟ್ ಮಾಡಿದ್ದೆ. ಅದೆರಡು ಬೇಗ ಮುಗಿಸ್ಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಆಯಿತು.
ಪೂಜೆ ಎಲ್ಲ ಮುಗಿಯುವಾಗ 12 ಗಂಟೆ. ಆಮೇಲೆ ಕೆಲವೆಲ್ಲ ಅಡುಗೆ ಕೆಲಸ ಇತ್ತಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಊಟ ಮಾಡುವಾಗ 1 ಆಗಿತ್ತು. ಹೆಚ್ಚೇನು ಮಾಡಲಿಲ್ಲ. ಕೆಲವರಿಗೆ ಈ ದಿನನೇ ಕದಿರು ಕೂಡ ಕಟ್ಟಿದ್ದಾರೆ. ಕದಿರು ಕಟ್ಟೋದಾದರೆ ಜಾಸ್ತಿ ಬಗೆಯೆಲ್ಲ ಮಾಡ್ತೇನೆ ತರಕಾರಿ. ನಮಗೆ ಕದಿರು ಕಟ್ಟಲಿಲ್ಲ ನವರಾತ್ರಿಗೆ ಕಟ್ಟೋದಂತ, ಹಾಗಾಗಿ ಚೌತಿ ಪೂಜೆ ಮಾತ್ರ ಅಲ್ಲ, ಸ್ವಲ್ಪ ಸ್ವಲ್ಪ ಐಟಮ್ಸ್ ಮಾತ್ರ ಮಾಡಿದ್ದೆ. ದೋಸೆಗೆ ಸೌತೆಕಾಯಿದು ಸಾಂಬಾರು ಥರ ಮಾಡಿದ್ದು. ಆಮೇಲೆ ಬಟಾಣಿ ಬಟಾಟೆ ಗಸಿ ಮಾಡಿದೆ. ಸ್ವಲ್ಪ ಕೋಸಂಬರಿ, ಒಂದು ಮೋದಕ, ಮತ್ತು ಮೆಣಸ್ಕಾಯಿ ಮಾಡಿದ್ದೆ ಅನಾನಸಿದ್ದು. ವೈಟ್ ರೈಸ್ ಹಾಗೆ ಟೊಮೆಟೊ ಸಾರು ಅಷ್ಟೇ ಮಾಡಿದ್ದು. ಇನ್ನು 4:15 ಗಂಟೆ ಅಷ್ಟೊತ್ತಿಗೆ ಗಣಪತಿ ನೋಡುವ ಅಂತ ಈಚೆ ಬಂದ್ವಿ. ಮಲ್ಪೆ ಸೈಡ್ ಬರುವಾಗ ವಡಬಾಂಡೇಶ್ವರದಲ್ಲಿ ಕೂಡ ಇರಲಿಲ್ಲ, ಬೀಚ್ ಹತ್ರನೇ ಇತ್ತು. ಸೊ ಈಚೆ ಬರುವಾಗ ಲೇಟ್ ಆಗ್ತದಲ್ಲ ಅಂತ ಸೀದಾ ಗಂಡನ ಮನೆಗೆ ಬಂದ್ವಿ, ನಂದು ಕಾರ್ನೆಟಿಗೆ. ಅಲ್ಲಿ ಮನೆಗೆ ಹೋಗುವಾಗಲೇ ಬಂದು ನಿಂತಿದ್ದಾರೆ ಜನ ತುಂಬ ಬೇಗ. ಮಳೆ ಕೂಡ ಇತ್ತು. ನಾವು ಮತ್ತೆ ಮನೆಗೆ ಹೋಗಿ ಅಲ್ಲಿ 1 ಗಂಟೆ ಕೂತ ನಂತರ ಈಚೆ ಬಂದ್ವಿ. 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಕಡೆ ಬಂತು. ಜನ ನಿಂತಿದ್ದು ನೋಡಿ, ಎಷ್ಟು ಜನ ಇಲ್ಲೇ ನಿಂತಿದ್ದಾರೆ. ಮಳೆ ಆದರೂ ಪರವಾಗಿಲ್ಲ ಅಂತ ಕೆಲವರು ರೈನ್ಕೋಟ್ ಹಾಕೊಂಡಿದ್ದಾರೆ, ಕೆಲವರು ಛತ್ರಿ ಹಿಡ್ಕೊಂಡು ನಿಂತಿದ್ದಾರೆ. ಇನ್ನು ಇದು 3 ಗಣಪತಿ ನೋಡಿ ಆದಮೇಲೆ ಮನೆಗೆ ಬಂದ್ವಿ. 7 ಗಂಟೆ ಆಗಿತ್ತು. ಮಳೆ ಅಂದರೆ ಮಳೆ. ಇನ್ನು ಒಂದು ಏಳೂರು ಮಗು ವೀರಭವನದ್ದು ಒಂದು ಗಣಪತಿ ಬರಬೇಕಿತ್ತು. ಅದು ಬರುವಾಗಲೇ ಲೇಟ್ ಆಗಿತ್ತು. ಸುಮಾರು 9 ಗಂಟೆ ಮೇಲೆ ಆಗಿತ್ತು. ಸೊ ಮನೆಯಿಂದ ಹೊರಟು ಬಂದ್ವಿ. ಜೋರು ಮಳೆ ಇತ್ತು, ಹಾಗಾಗಿ ಕಾರಿಂದ ಕೆಳಗೆ ಇಳಿಲಿಲ್ಲ, ಅಲ್ಲೇ ಕೂತ್ಕೊಂಡು ನೋಡಿದ್ವಿ. ಬೇರೆ ಟೈಮಲ್ಲಿ ಆದರೆ ಈ ಪ್ರೊಸೆಷನಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಬೀಚ್ ಕಡೆ ಬರುವಾಗಂತೂ ತುಂಬ ಇರ್ತಾರೆ. ಈ ಸಲ ಜನನೇ ಇಲ್ಲ, ಜನನೂ ಇಲ್ಲ, ಟ್ಯಾಬ್ಲೋಸ್ ಎಲ್ಲ ಎಂತ ಇಲ್ಲ, ಸುಮಾರು ಕಮ್ಮಿ ಇದ್ದರು, ಎಲ್ಲ ಒದ್ದೆ ಆಗಿದ್ದಾರೆ. ನನ್ನ ಮಗಳು ಹೋಗುವ ಕುಣಿತ ಭಜನೆ ಟೀಮ್ ಕೂಡ ಇತ್ತು. ಮಕ್ಕಳನ್ನು ಯಾರನ್ನು ಕಳಿಸಲಿಲ್ಲ ನಾವು, ದೊಡ್ಡವರು ಮಾತ್ರ ಇದ್ದರು. ಎಲ್ಲರೂ ಒದ್ದೆಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಕುಣಿತಿದ್ರು ಪಾಪ. ನೋಡಿ, ನಮ್ಮ ಮಕ್ಕಳು ಮಳೆ ಇದ್ದರೂ ಒಳ್ಳೆ ರೀತಿಯಲ್ಲಿ ಕುಣಿದಿದ್ದಾರೆ ಲಾಸ್ಟ್ ತನಕ. ಎಲ್ಲರೂ ಒದ್ದೆಯಾಗಿದ್ದಾರೆ. ಮತ್ತು ಅವರು ಪ್ರಸಾದ ಕೊಟ್ಟರು ನಮ್ಮನ್ನು ನೋಡಿ. ಎಂಥ ಮಳೆದ ಅವಾಂತರ ಅಂದರೆ ಪ್ರಸಾದ ಎಲ್ಲ ನೀರಾಗಿ ಹೋಗಿದೆ ನೋಡಿ. ಇಲ್ಲಿ ಎಲ್ಲ ನೀರು
ಪಂಚಕಜ್ಜಾಯ ಎಲ್ಲ ಇದೊಂದು ಸಾರಿ ಇತ್ತು, ಅದು ಎಲ್ಲ ಇನ್ನೊಂದು ಟೈಪ್ ಇದ್ದೆಲ್ಲ ನೀರಾಗಿ ತಿನ್ನಲಿಕ್ಕೆ ಆಗೋದಿಲ್ಲ, ಹಾಗೆ ಆಗಿದೆ. ಎಲ್ಲ ಮುಗಿಯುವಾಗ 9:34 ಆಗಿತ್ತು.